ಎಸ್ ಇಡಿ ನೋಟಿಸ್ ವಿಚಾರ ಈ ಮೂಡಾ ಕೇಸ್ನಲ್ಲಿ ಇಡಿ ನೋಟಿಸ್ ಅನ್ನ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಜೊತೆಗೆ ಸಚಿವ ಬೈರತಿ ಸುರೇಶ್ ಅವರಿಗೆ ಕೊಡಲಾಗಿದೆ. ಕೋರ್ಟ್ಗೆ ಹೋಗಿದೆ, ನೋಡೋಣ, ವಿ ವಿಲ್ ಸಿ. ನಾನು ಏನು ಹೇಳಲ್ಲ, ಈಗೇನ್ ನಾನು ಹೇಳೋದಿಲ್ಲ, ವಿ ವಿಲ್ ಸಿ ಅಂದ್ರೆ ನೋಡೋಣ ಅಂತಿದ್ದಾರೆ ಸಚಿವ ಬೈರತಿ ಸುರೇಶ್ ಅವರ ಹೇಳಿಕೆ ಇದು. ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರಿಗೂ ಕೂಡ ಇಡಿಯಿಂದ ನೋಟಿಸ್ ಬಂದಿದೆ, ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಕೋರ್ಟ್ ಹೋಗಿದೆ, ನೋಡೋಣ, ವಿ ವಿಲ್ ಸಿ ಅಂದ್ರೆ ಈ ನೋಟಿಸ್ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಪ್ರಶ್ನಿಸಿ ಅವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅದರ ವಿಚಾರಣೆ ಇವತ್ತು ಸಂಜೆ ಬರುತ್ತೆ. ಹೋಗಿದೆ, ನೋಡೋಣ, ವಿಲ್ಸಿ. ಇದನ್ನ ರಾಜಕೀಯವಾಗಿ ಹೇಳ್ತಿದ್ದಾರೆ ಸರ್, ಏನು ಹೇಳಲ್ಲ ಈಗ, ನೋಡೋಣ, ವಿಲ್ಸಿ. ಕೋರ್ಟ್ ಹೋಗಿದೆ, ನೋಡೋಣ, ವಿಲ್ಸಿ. ಇದನ್ನ ರಾಜಕೀಯವಾಗಿ ಹೇಳ್ತಿದ್ದಾರೆ ಸರ್, ಏನು ಹೇಳಲ್ಲ ಈಗ, ನೋಡೋಣ, ವಿಲ್ಸಿ. ಕೋರ್ಟ್ ಹೋಗಿದೆ, ನೋಡೋಣ, ವಿಲ್ಸಿ. ಇದನ್ನ ರಾಜಕೀಯವಾಗಿ ಹೇಳ್ತಿದ್ದಾರೆ ಸರ್, ಏನು ಹೇಳಲ್ಲ ಈಗ, ನೋಡೋಣ, ವಿಲ್ಸಿ. ಕೋರ್ಟ್ ಹೋಗಿದೆ, ನೋಡೋಣ, ವಿಲ್ಸಿ. ಇದನ್ನ ರಾಜಕೀಯವಾಗಿ ಹೇಳ್ತಿದ್ದಾರೆ ಸರ್, ಏನು ಹೇಳಲ್ಲ ಈಗ, ನೋಡೋಣ, ವಿಲ್ಸಿ. ಕೋರ್ಟ್ ಹೋಗಿದೆ, ನೋಡೋಣ, ವಿಲ್ಸಿ. ಇದನ್ನ ರಾಜಕೀಯವಾಗಿ ಹೇಳ್ತಿದ್ದಾರೆ ಸರ್, ಏನು ಹೇಳಲ್ಲ ಈಗ, ನೋಡೋಣ, ವಿಲ್ಸಿ. ಕೋರ್ಟ್ ಹೋಗಿದೆ, ನೋಡೋಣ, ವಿಲ್ಸಿ. ಇದನ್ನ ರಾಜಕೀಯವಾಗಿ ಹೇಳ್ತಿದ್ದಾರೆ ಸರ್, ಏನು ಹೇಳಲ್ಲ ಈಗ. ಬೈರತಿ ಸುರೇಶ್ ಈ ಬಗ್ಗೆ ಮಾತನಾಡಿದ್ದಾರೆ. ಮುಡಾ ಕೇಸ್ನಲ್ಲಿ ಇಡಿ ನೋಟಿಸ್ ನೀಡಿರುವ ವಿಚಾರ ಏನಿದೆ, ಕೋರ್ಟ್ಗೆ ಹೋಗಿದೆ, ನೋಡೋಣ, ವಿ ವಿಲ್ ಸಿ ಅಂತ ಅಷ್ಟು ರಿಯಾಕ್ಟ್ ಮಾಡಿದ್ದಾರೆ. ಸೊ ನಾನು ಏನು ಹೇಳಲ್ಲ ಈಗ, ಯಾಕಂದ್ರೆ ಈಗ ಸದ್ಯಕ್ಕೆ ಕಾನೂನು ಹೋರಾಟ ಇದ್ರ ಬಗ್ಗೆ ಆಗ್ತಿರೋದ್ರಿಂದ ನಾನು ತುಂಬಾ ಸ್ಟೇಟ್ಮೆಂಟ್ಗಳನ್ನ ಕೊಡೋಕೆ ಬಯಸೋದಿಲ್ಲ. ಬಟ್ ಏನು ಹೇಳಲ್ಲ, ನೋಡೋಣ, ವಿ ವಿಲ್ ಸಿ ಅಂತ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂಥ ಬೈರತಿ ಸುರೇಶ್ ಹೇಳಿದ್ದಾರೆ. ಸೊ ಮುಡಾ ಕೇಸ್ನಲ್ಲಿ ಇಡಿ ನೋಟಿಸ್ ಬಂದಿರುವಂಥ ವಿಚಾರ, ಆಗಲೇ ಸಿಎಂ ರಿಯಾಕ್ಷನ್ ನಾವು ನೋಡ್ತಾ ಇದ್ವಿ, ಹೌದು ನೋಟಿಸ್ ಬಂದಿದೆ ಅಂತ ಅವ್ರು ಹೇಳಿದ್ರೆ. ಇನ್ನೊಂದು ಕಡೆ ಕೋರ್ಟ್ ಸಂಬಂಧಪಟ್ಟ ಹಾಗೆ ನಾನು ಸದ್ಯಕ್ಕೆ ಯಾವುದೇ ಹೇಳಿಕೆಗಳನ್ನು ಸದ್ಯಕ್ಕೆ ಕೊಡೋಕೆ ಹೋಗಲ್ಲ, ಕೋರ್ಟ್ನ ಅಂಗಳದಲ್ಲಿದೆ, ಹಾಗಾಗಿ ಕಾದ್ ನೋಡೋಣ ಅಂತ ಹೇಳಿದ್ದಾರೆ. ಎಸ್, ಇದು ಸಚಿವ ಬೈರತಿ ಸುರೇಶ್ ಅವರ ರಿಯಾಕ್ಷನ್. ಯಾಕಂದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಡಿ ನೋಟಿಸ್ ಜಾರಿ ಮಾಡಿದೆ, ಅದನ್ನ ಪ್ರಶ್ನಿಸಿ ಕೋರ್ಟ್ಗೆ ಹೋಗಿರುವಂಥದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇಡಿ ನೋಟಿಸ್ ಜಾರಿಯಾಗಿದೆ. ಒಂದು ಕಡೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ, ಜೊತೆಗೆ ಸಚಿವ ಬೈರತಿ ಸುರೇಶ್ ಅವರಿಗೂ ಕೂಡ ಇಡಿ ನೋಟಿಸ್ ಜಾರಿಯಾಗಿರುವಂಥದ್ದು. ಇಬ್ಬರಿಗೂ ಕೂಡ ನಾಳೆಗೆ ಬರುವಂತೆ ಕೊಟ್ಟಿರುವಂತದ್ದ, ನಾಳೆ 11 ಗಂಟೆಗೆ ಬನ್ನಿ ಅಂತ ಏನು ಹೇಳಲಾಗ್ತಾ ಇದೆ? ಪ್ರತಿಮಾ, ಏನು ಬೈರತಿ ಸುರೇಶ್ ಅವರಿಗೆ ಇವತ್ತು ಸಂಜೆ ಬರಬೇಕು ಅಂತ ಹೇಳಿ ಸಮನ್ಸ್ನಲ್ಲಿ ಹೇಳಲಾಗಿದೆ. ಇವತ್ತು ಸಂಜೆ ಒಳಗೆ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದರೆ ಈಗ ಅವರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಬದಲಾಗಿ ಈಗ ಸಮನ್ಸ್ಗೆ ತಡೆಯಾಜ್ಞೆ ಕೊಡಿ ಹೈಕೋರ್ಟ್ ಮೆಟ್ಲೇರಿದ್ದಾರೆ. ಅದರಲ್ಲಿ ಅವ್ರು ಕೇಳ್ತಾ ಇರೋದು, ಇದು ಪ್ರೆಡಿಕೇಟ್ ಅಫೆನ್ಸ್ ಅಲ್ಲ, ಮತ್ತು ಯಾವುದೇ ಪ್ರೊಸೀಡ್ಸ್ ಆಫ್ ಕ್ರೈಮ್ ಇಲ್ಲ, ಅಂದರೆ ಯಾವುದೇ ಒಂದು ಅಪರಾಧ ನಡೆದಿಲ್ಲ. ಹೀಗಾಗಿ ಅಪರಾಧ ನಡೆದೇ ಇರೋದ್ರಿಂದ ಅದರಿಂದ ಯಾವುದೇ ರೀತಿ ಅಕ್ರಮ ಗಳಿಕೆ ಮಾಡಿಲ್ಲ. ಹೀಗಾಗಿ ಅಕ್ರಮ ಗಳಿಕೆ ಇಲ್ಲದೇ ಇರೋದ್ರಿಂದ ಈ ಸಮನ್ಸ್ ಕೊಟ್ಟಿರೋದು ಸರಿ ಇಲ್ಲ. ಹೀಗಾಗಿ ಇದನ್ನು ರದ್ದುಪಡಿಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದಾರೆ. ಇಡೀ ತನಿಖೆನೇ ಕಾನೂನು ಬಾಹಿರ. ಯಾಕಂದರೆ ECR ಏನಿದೆ ಮತ್ತು ಅದರಲ್ಲಿರೋ ಕಂಟೆಂಟ್ಸ್ ಅನ್ನೋದ್ರ ಮಾಹಿತಿ ಇಲ್ಲ. ಕೇವಲ ದಾಖಲೆಗಳನ್ನ ತಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಆದರೆ ಯಾವ ದಾಖಲೆಗಳು, ಯಾವುದಕ್ಕೆ ಸಂಬಂಧಪಟ್ಟಿರುವಂಥ ದಾಖಲೆಗಳು ಅನ್ನೋದರ ಮಾಹಿತಿ ಇಲ್ಲ. ಹೀಗಾಗಿ ಇಡೀ ಸಮನ್ಸೇನೆ ಕಾನೂನು ಬಾಹಿರ. ಯಾವುದೇ ಒಂದು ಮೂಲಭೂತ ಅಂಶಗಳು ಯಾವುದೂ ಇಲ್ಲ. ಅಂದರೆ ಒಂದು ಸಮನ್ಸ್ಗೆ ಇರಬೇಕಾದಂಥ ಮೂಲಭೂತ ಅಂಶಗಳು ಯಾವುದೂ ಇಲ್ಲದೇನೆ ಕೇವಲ ಒಂದು ಸಮನ್ಸ್ ಕೊಟ್ಟಿದ್ದಾರೆ. PMLA ಕಾಯ್ದೆ ಸೆಕ್ಷನ್ 50 ಕೆಳಗಡೆ, PMLA ಕಾಯ್ದೆ ಸೆಕ್ಷನ್ 50 ಕೆಳಗಡೆ ಒಂದು ಏನು ಅಕ್ರಮ ಸಂಪತ್ತಿದ್ರೆ ಮಾತ್ರ, ಅಂದರೆ ಅಪರಾಧದಿಂದ ಗಳಿಸಿದ ಸಂಪತ್ತಿದ್ರೆ ಮಾತ್ರ ಇವರು ಸಮನ್ಸನ್ನು ಕೊಡಬಹುದು. ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಅಕ್ರಮ ನಡೆದಿಲ್ಲ, ಜೊತೆಗೆ ಯಾವುದೇ ರೀತಿ ಸಂಪತ್ತನ್ನು ಕೂಡ ಸಂಗ್ರಹಿಸಿಲ್ಲ. ಹೀಗಾಗಿ ಈ ನೋಟಿಸ್ ಕೊಟ್ಟಿರುವಂಥದ್ದೇ ಕಾನೂನು ಬಾಹಿರ ಅನ್ನುವಂಥದ್ದು ಇವ್ರು ಮಾಡ್ತಿರುವಂಥ ವಾದ. ಹೀಗಾಗಿ ಕೋರ್ಟ್ನಲ್ಲಿ ಇವತ್ತು ಕೇಸ್ ಇದೆ, ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಆದರೆ ಇಬ್ಬರು ಕೂಡ ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಸಿಎಂ ಪತ್ನಿ ಪಾರ್ವತಿ ಅವರು ನಾಳೆ ಇಡಿ ಮುಂದೆ ಹಾಜರಾಗಬೇಕಾಗಿದೆ. ಅದೇ ರೀತಿ ಬೈರತಿ ಸುರೇಶ್ ಅವರು ಇವತ್ತು ಇಡಿ ಮುಂದೆ ಹಾಜರಾಗಬೇಕಾಗಿತ್ತು. ಆದರೆ ಅವರು ಈಗ ಇಡಿ ಮುಂದೆ ಹಾಜರಾಗ್ತಾ ಇಲ್ಲ, ಬದಲಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದು ನೋಡಬೇಕಾಗುತ್ತೆ. ರಮೇಶ್, ಫ್ರಮ್ ಡೇ ಒನ್ ಸ್ನೇಹಮಯಿ ಕೃಷ್ಣ ಅವರ ಒಂದು ವಾದ ಏನಿತ್ತು ಅಂತಂದ್ರೆ ಲೋಕಾಯುಕ್ತದಲ್ಲಿ ಸರಿಯಾದಂತ ತನಿಖೆ ಆಗಲ್ಲ ಅನ್ನೋದು. ಬಟ್ ಸ್ಟಿಲ್ ಒಂದು ಪ್ರೊಸೀಜರ್ ಆರಂಭ ಆಗಿರೋದ್ರಿಂದ, ಒಂದು ಲೋಕಾಯುಕ್ತದಲ್ಲಿ ಆಗ್ತಾ ಇರೋದ್ರಿಂದ, ಈಗ ಚಾಲ್ತಿಯಲ್ಲಿ ಇರೋದ್ರಿಂದ ಮತ್ತೊಂದು ತನಿಖೆಯ ಪ್ರಶ್ನೆ, ಇದೊಂದಷ್ಟು ಕ್ಲಾರಿಟಿ ಜನರಿಗೂ ಕೂಡ ಕೊಡೋದಾದ್ರೆ ಹೇಗೆ ಅಂತ, ಎರಡು ತನಿಖೆ ಅಂತ ಬಂದಾಗ ಅವಿನಾಶ್, ಇಡಿ ಯಾವತ್ತೂ ಅಂದರೆ ಅವರೇ FIR ರಿಜಿಸ್ಟರ್ ಮಾಡಿ ತನಿಖೆ ನಡೆಸೋದಕ್ಕಾಗೋದಿಲ್ಲ. ಕೆಲವೊಂದು ಸೆಕ್ಷನ್ ಅಡಿ ಮಾತ್ರ ಅವರು ಆ ರೀತಿ FIR ಅನ್ನು ದಾಖಲಿಸಿ, ಅಂದರೆ ECIR ಅನ್ನು ದಾಖಲಿಸಿ ತನಿಖೆ ನಡೆಸಬಹುದು. ಆದರೆ ಇಡಿ ಮುಖ್ಯವಾಗಿ ಮಾಡುವಂಥ ಕೆಲಸ ಏನಂತಂದ್ರೆ, ಆಲ್ರೆಡಿ ಒಂದು ಅಪರಾಧ ಆಗಿರಬೇಕು, ಅಂದರೆ ಪ್ರೆಡಿಕೇಟ್ ಅಫೆನ್ಸ್ ಅಂತಾರೆ ಅಥವಾ ಶೆಡ್ಯೂಲ್ಡ್ ಅಫೆನ್ಸ್ ಅಂತಾರೆ. ಅಂದರೆ ಇಡಿಗೆ ಸ್ವತಂತ್ರವಾಗಿ ತನಿಖೆ ನಡೆಸುವಂಥ ಅಧಿಕಾರ ಇಲ್ಲ. ಇಡಿ ಏನು ಮಾಡಬೇಕು ಅಂದರೆ, ಅವರು ಆಲ್ರೆಡಿ ಯಾವುದಾದ್ರೂ ಒಂದು FIRಗಳು ಆಗಿರಬೇಕು, ಅಂದರೆ ಲೋಕಾಯುಕ್ತ ಪೊಲೀಸರು ಮುಂದೆನೋ ಅಥವಾ ಬೇರೆ ಜನರಲ್ ಪೊಲೀಸರು ಮುಂದೆನೋ ಪ್ರೆಡಿಕೇಟ್ ಅಫೆನ್ಸ್ ಅಂದರೆ ಯಾವ್ಯಾವ ಸೆಕ್ಷನ್ನಲ್ಲಿ ಒಂದು FIR ಇದ್ರೆ ಮಾತ್ರ ನೀವು ಅಲ್ಲಿ ಎಂಟ್ರಿ ಆಗಿ ತನಿಖೆ ನಡೆಸಬಹುದು ಅನ್ನೋಂಥದ್ದು ಆ್ಯಕ್ಟಲ್ಲಿ ಇದೆ, PMLA ಕಾಯ್ದೆಯಲ್ಲೇ ಇದೆ. ಅದರಂತೆಯೇ
ಆಲ್ರೆಡಿ ಈಗ ಏನು PC ಆಕ್ಟ್ ಅಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ CM ವಿರುದ್ಧ ಒಂದು FIR ದಾಖಲಾಗಿದೆ. ಹೀಗಾಗಿ ಅಲ್ಲಿ ಭ್ರಷ್ಟಾಚಾರದಿಂದ ಸಂಗ್ರಹಿಸಿದಂತ ಸ್ವತ್ತು ಅಂದ್ರೆ ಈಗ ಏನು ಈಗ ಒಂದು ಬದಲಿ ನಿವೇಶನ ಏನು ತಗೊಂಡಿದ್ದಾರೆ, ಮೂಢ ನಿವೇಶನ ಏನು ತಗೊಂಡಿದ್ದಾರೆ, ಅದೇನೇ ಅಕ್ರಮ ಸಂಪತ್ತಿನ ಮೂಲ ಅನ್ನುವಂಥದ್ದು ಇಡಿಯ ವ್ಯಾಖ್ಯಾನ. ಹೀಗಾಗಿನೇ ಅವರು PMLA ಕಾಯ್ದೆ ಅಡಿ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಇಡಿ ಈಗಾಗಲೇ ಒಂದು ತನಿಖೆ ನಡೆಸಬೇಕಾದ್ರೆ ಇಡಿ ಬಂದಿದೆ ಅನ್ನುವಂಥ ಒಂದು ಆರೋಪ ಸರಿಯಲ್ಲ. ಯಾಕಂದ್ರೆ ಇಡಿ ತನಿಖೆ ನಡೆಸೋದೇನೆ ಆಲ್ರೆಡಿ ಒಂದು ತನಿಖೆ ನಡೀತಾ ಇರುವಾಗ, ಹೀಗಾಗಿ ಇಡಿ ತಾನೇ ಸ್ವತಃ ಇಂಡಿಪೆಂಡೆಂಟ್ ಆಗಿ ಸಾಮಾನ್ಯವಾಗಿ ತನಿಖೆ ನಡೆಸೋದಿಲ್ಲ. ಕೆಲವೊಂದು ಸೆಕ್ಷನ್ ಫೆಮಾ ಕಾಯ್ದೆ ಸೇರಿದಂತೆ ಕೆಲವೊಂದು ಸೆಕ್ಷನ್ಗಳು ಇದ್ರೆ ಮಾತ್ರ ಅವರು ಸ್ವತಂತ್ರವಾಗಿ ತನಿಖೆ ನಡೆಸಬಹುದು. ಅದು ಬಿಟ್ಟರೆ ಅವರು ಆಲ್ರೆಡಿ ಶೆಡ್ಯೂಲ್ಡ್ ಅಫೆನ್ಸ್ ಅಂದ್ರೆ ಆಲ್ರೆಡಿ ಒಂದು FIR ಲಾಡ್ಜ್ ಆಗಿರಬೇಕು. ಆ FIR ಅನ್ನು ಆಧರಿಸಿ ಅವರು ತನಿಖೆ ನಡೆಸ್ತಾರೆ. ಮತ್ತೆ ಅದರಲ್ಲಿ ಏನು ಅಕ್ರಮ ಒಂದು ಹಣ ಸಂಪಾದನೆ ಆಗಿತ್ತು ಆ ಹಣವನ್ನ ಇವರು ಸೀಸ್ ಮಾಡುವಂತ ಅಧಿಕಾರ ಇಡಿಗಿರುತ್ತೆ. ಹೀಗಾಗಿ ಇಡಿ ಈಗ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಹೀಗಾಗಿ ಇದನ್ನ ಇಟ್ಕೊಂಡು ಅವರು ಏನೇ ವಾದ ಮಾಡಿದ್ರು ಕೂಡ ಅದು ಕೋರ್ಟ್ನಲ್ಲಿ ಇಲ್ಲದಿಲ್ಲ. ಬದಲಾಗಿ ಇವಾಗ ಕೋರ್ಟ್ನಲ್ಲಿ ಅವ್ರು ಮಾಡ್ತಿರುವಂತ ವಾದ ಏನಂತಂದ್ರೆ ಈ ತನಿಖೆ ಅಂದ್ರೆ ಅಕ್ರಮದ ಹಣವನ್ನ ಸಂಪಾದನೆ ಮಾಡೇ ಇಲ್ಲ. ಸಂಪರ್ಕದಲ್ಲಿ ನೀವು ಮಾತಾಡ್ತೀವಿ ನಿಮ್ಮ ಹತ್ರ.